ನಮಸ್ಕಾರ ಎಲ್ಲ SSLC ವಿದ್ಯಾರ್ಥಿಗಳು 2024ನೇ ಸಾಲಿನ SSLC ರಿಸಲ್ಟು ಯಾವಾಗ ಬರುತ್ತೆ? ಸೊ ಎಕ್ಸಾಕ್ಟ್ ಡೇಟ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಏನಾಗಿದೆ ಅಂದರೆ ನಿನ್ನೆ ತಾನೇ ಜೋಶ್ ಅವರ ಒಂದು ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ, ಸೊ ಈ ವರ್ಷದ್ದು ರಿಸಲ್ಟು ಇವಾಗಿನ ಎಲೆಕ್ಷನ್ ಇದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಈ ವಾರ ಡೆಫಿನೆಟ್ಲಿ ಬಂದೇ ಬರ್ತಿತ್ತು. ಬಟ್ ಸ್ಟಿಲ್ ದೆನ್ ಏನಾಗಿದೆ, ಎಲೆಕ್ಷನ್ ಇರೋ ಕಾರಣ ಸ್ವಲ್ಪ ಈ ವಾರ ಬಿಡ್ಲಿಕ್ಕೆ ಹೋಗಬೇಡಿ ಅಂತ ಏನೋ ಒಂದು ಆಫಿಷಿಯಲಿ ಮಾಡಿದ್ದಾರೆ. ಬಟ್ ಸ್ಟಿಲ್ ದೆನ್ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಟೈಮ್ ವಿಲ್ ಸೂನ್ ಅಂತ. ಓಕೆ, ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ, ಸೊ ಇಲ್ಲಿ ನಿಮಗೆ ಕೆಳಗಡೆ ತೋರಿಸ್ತೇನೆ ನೋಡಿ. ಸೊ ಕರ್ನಾಟಕ SSLC ರಿಸಲ್ಟು, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ವಿಲ್ ಸೂನ್ ಅನೌನ್ಸ್ ದ ಕರ್ನಾಟಕ SSLC ರಿಸಲ್ಟ್ ಅಟ್ ಎನಿ ಟೈಮ್ ಸೂನ್. ಆಸ್ ಪರ್ ದ ಮೀಡಿಯಾ ರಿಪೋರ್ಟ್ಸ್, ದ ಕರ್ನಾಟಕ 10th ರಿಸಲ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಬೈ ದ ಸೆಕೆಂಡ್ ವೀಕ್ ಆಫ್ ಮೇ. ಯಾಕೆಂದರೆ ಫಸ್ಟ್ ವೀಕ್ ಆಫ್ ಮೇ ಬರ್ತಿತ್ತು, ಬಟ್ ಎಲೆಕ್ಷನ್ ಸಂಬಂಧಿಸಿದ ಕೂಡ ಸ್ವಲ್ಪ ಡಿಲೇ ಮಾಡಿದ್ದಾರೆ. ಆ ಕನ್ಫರ್ಮೇಷನ್ ಫ್ರಮ್ ಕರ್ನಾಟಕ ಬೋರ್ಡ್ ಅಫಿಷಿಯಲ್ಸ್ ರಿಗಾರ್ಡಿಂಗ್ ದ ಕರ್ನಾಟಕ SSLC ರಿಸಲ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಶಾರ್ಟ್ಲಿ. ಸೊ ಆದಷ್ಟು ಬೇಗನೆ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ಸ್ ಅವರು ಕೂಡ ಕೊಟ್ಟಿದ್ದಾರೆ. ಮತ್ತು ಕ್ಯಾಂಡಿಡೇಟ್ಸ್ ಈಗರ್ಲಿ anticipating the announcement of their SSLC result must keep their hall ticket ready with them and keep visiting the official website for latest updates on announcement of the board result. ಸೊ ಹಾಲ್ ಟಿಕೆಟ್ ಕೂಡ ರೆಡಿ ಮಾಡ್ಬಿಟ್ಕೊಳ್ಳಿ. ಓಕೆ, ನಿಮ್ಮ ಕೈ ಇದ್ದೇ ಇರುತ್ತಲ್ವ, ರಿಜಿಸ್ಟ್ರೇಷನ್ ನಂಬರ್ ಅಷ್ಟೇ ನೀವು ನೋಟ್ ಮಾಡ್ಕೊಳ್ಳಿ. ಕರ್ನಾಟಕ SSLC ರಿಸಲ್ಟ್ ವಿಲ್ ಬಿ ಅವೈಲೇಬಲ್ ಅಟ್ KSEB.karnataka.government.in. ಇಲ್ಲಿ ತೋರಿಸ್ತೆ ನಿಮಗೆ ಓಪನ್ ಮಾಡಿಬಿಟ್ಟು, ಆಯಿತಾ. ಸೊ ಅದೇ ರೀತಿ ಏನು ಮಾಡಿದ್ದಾರೆ ಅಂದರೆ, ಟು ಚೆಕ್ ದ ರಿಸಲ್ಟ್ ಸ್ಟೂಡೆಂಟ್ಸ್ ಆರ್ required to use the login. Okay, login ಯೂಸ್ ಮಾಡ್ಕೋಬೇಕು. and other details, candidates can download mark sheet online for further reference. Students clearing the Karnataka 10th exam will be eligible for admission to take the Karnataka first PUC ನೀವು ಅಡ್ಮಿಷನ್ಗೆ ಭಾಗವಹಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಸೊ ನಿಮಗೆ ಏನಪ್ಪ ಅಂದರೆ, ಇದೇ ವಾರ ಆ್ಯಕ್ಚುಲಿ ಬರಲೇಬೇಕಿತ್ತು. ಬಟ್ ಸ್ಟಿಲ್ ದೆನ್ ಏನಾಗಿದೆ, ಕರ್ನಾಟಕ ಇದು ಏನು ಲೋಕಸಭಾ ಮತ್ತು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಏನು ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಎಲೆಕ್ಷನ್ ಸಂಬಂಧ. ಬಟ್ ಸ್ಟಿಲ್ ದೆನ್ ನಿಮಗೆ ಮುಂದಿನ ವಾರ ಡೆಫಿನೆಟ್ಲಿ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಬೈ ಮಂಡೇ ಟ್ಯೂಸ್ಡೇ ನಿಮಗೆ ಅಪ್ಡೇಟ್ ಬರುತ್ತೆ. ಮತ್ತು ಇವನ್ ಕೂಡ ಯಾವ ಟೈಮಿಗೆ ಕೂಡ ಹೇಳಕ್ಕೆ ಬರಲ್ಲ. ಆ್ಯಕ್ಚುಲಿ ಏನು ಹೇಳಿದ್ರು ಅಂದರೆ, ವೆಬ್ಸೈಟಲ್ಲಿ ಶಾರ್ಟ್ಲಿ ಅಂತ ಹೇಳಿದ್ದಾರೆ, ಸೂನ್ ಅಂತ ಹೇಳಿದ್ದಾರೆ. ಹೇಳಿಕ್ಕೆ ಬರಲ್ಲ. ನಾಳೆ ಕೂಡ ಅವರು ಸಡನ್ ಹೇಳ್ತಾರೆ. ಮೊನ್ನೆ ತಾನೇ ನೀಟ್ದು ನಿಮ್ಗೆ ಗೊತ್ತಿರ್ಬೋದು, ನೀಟ್ ಸೂಟಿ ಇತ್ತು, ಕಾರ್ಮಿಕರ ದಿನಾಚರಣೆ ಇತ್ತು. ಬಟ್ ಸ್ಟಿಲ್ ದೆನ್ ಅವರು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ರು ರಾತ್ರಿ. ಸೊ ಅಟ್ ಎನಿ ಟೈಮ್ ನಿಮಗೆ ಒಂದು SSLC ರಿಸಲ್ಟು ಪ್ರಕಟಣೆ ಆಗ್ಬೋದು. ಬಟ್ ನಾವು ಇದೇ ಎಕ್ಸಾಕ್ಟ್ ಹೇಳಿಕೆ ಬರಲ್ಲ, ಯಾಕಂದರೆ ಇದು ಎಲೆಕ್ಷನ್ ಇದೆ ಅಲ್ವಾ, ಯಾವ ಟೈಮಿಗೆ ಕೂಡ ರಿಲೀಸ್ ಮಾಡ್ತಾರೆ. ಆ್ಯಕ್ಚುಲಿ ಹೋದ ವಾರನೇ ಮುಗಿದಿದೆ, ಎಲ್ಲ ಕೂಡ ಇವ್ಯಾಲ್ಯೂಯೇಷನ್ ಮುಗಿದಿದೆ. ಮತ್ತು ಮಾರ್ಕ್ ಶೀಟ್ ಕೂಡ ಈ ವಾರದಲ್ಲಿ 100% ಮುಗಿದಿದೆ. ಮಾರ್ಕ್ ಶೀಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇನ್ನೇನು ಬರೀ ವೆಬ್ಸೈಟಲ್ಲಿ ಲಿಂಕ್ ಅವೈಲೇಬಲ್ ಮಾಡಿಬಿಟ್ರೆ ರಿಸಲ್ಟ್ ಔಟೇ. ಓಕೆ, ಅದಕ್ಕೆ ಯಾವ ಟೈಮಿಗೆ ಕೂಡ ಬರ್ಬೋದು. ಆಗಾಗ ಚೆಕ್ ಮಾಡ್ತಾ ಇರಿ ಈ KarResults.nic.in ಮುಖಾಂತರ. ಮತ್ತು ನಾನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೇನೆ, ಡೋಂಟ್ ವರಿ. ಓಕೆ, ಭಾಳ ಜನ ನನಗೆ ಕೇಳ್ತಾ ಇದ್ದೆ ಡೌಟ್ಸು, ಇಲ್ಲೇ ಕೂಡ ತೋರಿಸ್ತೇನೆ ನಿಮಗೆ. ಓಕೆ, ಸೊ ಭಾಳ ಜನ ಸರ್ ನಾನು ಕೋಲಾರ ಸರ್ದು ಯಾದಗಿರಿ ಅಂತ ಮಾತಾಡ್ತಾ ಇದ್ದೀನಿ. ಓಕೆ, ಗುಡ್. ಮತ್ತು ಗುಡ್ ಎಫರ್ಟ್ ಅಂತ ಹಾಕಿದ್ದೀರಾ. ಓಕೆ, ನೀವು ಚಿಕ್ಕಮಂಗ್ಳೂರ. ಓಕೆ, ಸೊ ಭಾಳ ಜನ ಬೇರೆ ಯಾದಗಿರಿ ಎಲ್ಲ ಕೂಡ ಇದ್ದೀರಾ. ICSE ರಿಸಲ್ಟ್ ಸೂನ್ ಬರುತ್ತೆ. ದೊಡ್ಡಬಳ್ಳಾಪುರ ಕಡೆ ಇದ್ದೀರಾ. ಓಕೆ, ಸೊ ಲಿಂಕ್ ನಿಮ್ಗೆ ಸೆಂಡ್ ಮಾಡ್ತೀನಿ. ಬಂದ ತಕ್ಷಣವೇ ವೆಲ್ಕಮ್. ಓಕೆ, ಸೊ ಗ್ರೇಸ್ ಮಾರ್ಕ್ಸ್ ಇದೆ CBSE ಅವ್ರಿಗೆ ಸ್ವಲ್ಪ. ಓಕೆ, ಐ ಆಮ್ ವಿಜಯನಗರ ಅಂತ ಹೇಳಿದ್ದೀರಾ. ಗುಡ್, ಥ್ಯಾಂಕ್ಸ್. ಓಕೆ, ವೆಲ್ಕಮ್. ಸೊ ಅದಕ್ಕೆ ಆದಷ್ಟು ಬೇಗ ಬರುತ್ತೆ, ಯಾವ ಟೈಮ್ ಕೂಡ ಬರುತ್ತೆ, ಡೋಂಟ್ ವರಿ. ಓಕೆ, ಸೊ ಭಾಳ ಜನ ಕೇಳ್ತಾ ಇದ್ರು ಸರ್ ರಿಸಲ್ಟ್ ಹೇಳಿ ಅಂತ. ಸೊ ಅದಕ್ಕೆ ಆದಷ್ಟು ಬೇಗ ಬರುತ್ತೆ, ಯಾವ ಟೈಮಿಗೆ ಕೂಡ ಬರ್ಬೋದು. ಓಕೆ, ಸೊ ಆಗ ಚೆಕ್ ಮಾಡ್ತಾ ಇರಿ. ಸೊ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಸ್ಕೂಲ್ಗೆ ಸೆಂಡ್ ಮಾಡಿ.